ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸೊಂಡೆಕೆರೆ ಗ್ರಾಮದಲ್ಲಿ ಫೆಬ್ರವರಿ 9, 10 ಮತ್ತು 11ನೇ ತಾರೀಕಿನಂದು ನೂತನವಾಗಿ ನಿರ್ಮಿಸಿರುವ ಕೆಂಚಾಂಬ ದೇವಿಯ ನೂತನ ದೇವಸ್ಥಾನ ಕಟ್ಟಡ ಉದ್ಘಾಟನೆ ಹಾಗೂ ದೇವಿಯ ವಿಗ್ರಹ ಮತ್ತು ಕಳಸ ಪ್ರತಿಷ್ಠಾಪನಾ ಸಮಾರಂಭ ಜರುಗಲಿದೆ. ಫೆಬ್ರವರಿ 9ರಂದು ಸಂಜೆ 6 ಗಂಟೆಗೆ ಗಂಗಾ ಪೂಜೆ, ಗಣಪತಿ ಪೂಜೆ, ಕಂಕಧಾರಣೆ, ಗಣಪತಿ ಹೋಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ಇನ್ನು ಫೆಬ್ರವರಿ 10 ಸೋಮವಾರದಂದು ಬೆಳಗ್ಗೆ 11:30ಕ್ಕೆ ಗ್ರಾಮದಲ್ಲಿ ನಿರ್ಮಿಸಿರುವ ಕೆಂಚಾಂಬ ದೇವಿ ದೇವಸ್ಥಾನದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಈ ಸಮಾರಂಭಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಅವರು ಹಾಗೂ ಸದ್ಗುರು ಶ್ರೀ ಡಾಕ್ಟರ್ ವಾಸುದೇವಾನಂದ ಸರಸ್ವತಿ ಸ್ವಾಮಿ ಗದ್ದಿಗೆ ಮಠ ರಾಯದುರ್ಗ ಇವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರು, ಜಿಲ್ಲೆಯ ಉಸ್ತುವಾರಿ ಸಚಿವ ಡಿ ಸುಧಾಕರ್ ನೂತನವಾಗಿ ನಿರ್ಮಿಸಿರುವ ಕೆಂಚಾಂಬ ದೇವಸ್ಥಾನದ ಕಟ್ಟಡ ಉದ್ಘಾಟಿಸಲಿದ್ದಾರೆ. ಫೆಬ್ರವರಿ 11 ಮಂಗಳವಾರದಂದು ಕೆಂಚಾಂಬ ದೇವಿಯ ವಿಗ್ರಹ ಮತ್ತು ಕಳಸ ಪ್ರತಿಷ್ಠಾಪನೆ ಸಮಾರಂಭ ಜರುಗಲಿದೆ. ನರಹರಿ ಸೇವಾ ಪ್ರತಿಷ್ಠಾನ ಓಂಕಾರ ಪೀಠಾಧ್ಯಕ್ಷರು ರಾಜರಾಮ್ ಸ್ವಾಮಿಗಳು ಹಾಗೂ ಸದ್ಗುರು ಕಬೀರಾನಂದಾಶ್ರಮದ ಶಿವಲಿಂಗಾನಂದ ಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಕಳಸಾರೋಹಣ ನೆರವೇರಿಸಲಿದ್ದಾರೆ. ಅಷ್ಟೇ ಅಲ್ಲದೆ ಕೆಂಚಾಂಬ ದೇವಿ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಊರಿನ ಗ್ರಾಮಸ್ಥರಿಂದ 3 ದಿನಗಳ ಕಾಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದು ಕೆಂಚಾಂಬ ದೇವಿ ಸೇವಾ ಸಮಿತಿ ಟ್ರಸ್ಟಿನ ಅಧ್ಯಕ್ಷರು ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಸಭೆಯಲ್ಲಿ ಟ್ರಸ್ಟಿನ ಅಧ್ಯಕ್ಷ ಎಸ್.ಎ. ಜಯಣ್ಣ, ಖಜಾಂಚಿ ಕೆ. ಗಿರಿಯಪ್ಪ, ಕಾರ್ಯದರ್ಶಿ ಟಿ. ಲಿಂಗಣ್ಣ, ಕೃಷ್ಣರೆಡ್ಡಿ ಸೇರಿದಂತೆ ಟ್ರಸ್ಟಿನ ಪದಾಧಿಕಾರಿಗಳು ಹಾಜರಿದ್ದರು. ಈ ನಮ್ಮ ಕೆಂಚಾಂಬ ದೇವಿ ಪ್ರಸನ್ನ ಅಂತೇಳಿ ಕೆಂಚಾಂಬ ದೇವಿ ಸಮಿತಿ ಟ್ರಸ್ಟ್ ಇದು ರಿಜಿಸ್ಟರ್ಡು. ಈ ಟ್ರಸ್ಟನ್ನು ನಾವು ಕೆಂಚಾಂಬ ದೇವಿಯ ಒಂದು ನೀವು ಹೊಸ ಕಟ್ಟಡದ ನಿರ್ಮಾಣ ಮತ್ತು ದೇವಸ್ಥಾನದಲ್ಲಿ ವಿಗ್ರಹಗಳ ಪ್ರತಿಷ್ಠಾಪನೆ, ಕಳಸಾರೋಹಣ ಕಾರ್ಯಕ್ರಮವನ್ನು ದಿನಾಂಕ 9/2/2025ರಿಂದ 11/2/25ರವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂಬಂಧ ನಾವು ಪೂರ್ವಭಾವಿಯಾಗಿ ಇವತ್ತು ಸಭೆ ಸೇರಿ ಆ ಮುಂದಿನ ಕಾರ್ಯಚಟುವಟಿಕೆಗಳನ್ನು ಮತ್ತು ಈಗ ಆಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಪುನರ್ವಿಮರ್ಶಿಸಿ ಮುಂದೆ ಆಗಬೇಕಾದಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೋಸ್ಕರ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಕೆಲವೊಂದು ತೀರ್ಮಾನಗಳು ಮಾಡ್ತೀವಿ ಅಂತ ಹೇಳಿ ನಾನು ಹೇಳ್ತೇನೆ. ನೀವು ಮುಂದೆ ಮಾತಾಡಿ. ಸಭೆಗೆಲ್ಲ ಆಗಮಿಸತಕ್ಕಂಥ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗೂ, ಹಿರಿಯರಿಗೂ, ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳಲು ಗ್ರಾಮಸ್ಥರಿಗೂ ನಾವು ವಿನಂತಿಸಿಕೊಂಡಿದ್ದೇವೆ. ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದ್ದು ಈ ಸಾವಿರಾರು ಜನರು ಭಕ್ತಾದಿಗಳು ದೇವರ ದರ್ಶನಕ್ಕಾಗಿ ಬರುವ ನಿರೀಕ್ಷೆಯಲ್ಲಿ ಇದೆ. ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಊರಿನ ಗ್ರಾಮಸ್ಥರಿಂದ ಏರ್ಪಡಿಸಲಾಗುತ್ತೆ. ಎಲ್ಲ ಭಕ್ತಾದಿಗಳು ಬಹುಸಂಖ್ಯಾತೆಯಲ್ಲಿ ಬಂದು ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಪಡೆದುಕೊಳ್ಳಲು ಎಲ್ಲರಿಗೂ ನಾವು ಈ ನಮ್ಮ ಟ್ರಸ್ಟ್ನ ವತಿಯಿಂದ ವಿನಂತಿಸಿಕೊಳ್ತೇವೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಸೊಂಡೆಕೆರೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಕೆಂಚಾಂಬ ದೇವಿಯ ನೂತನವಾಗಿ ನಿರ್ಮಿಸಲಾಗಿರ್ತಕ್ಕಂಥ ಕಟ್ಟಡದ ಉದ್ಘಾಟನೆ ಹಾಗೂ ವಿಗ್ರಹದ ಮತ್ತು ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ದಿನಾಂಕ 9/2/25ರಿಂದ 11/2/25ರವರೆಗೆ 3 ದಿನಗಳ ಕಾಲ ವಿಶೇಷವಾಗಿ ವಿಜೃಂಭಣೆಯಿಂದ ಆ ಒಂದು ದೇವಿಯ ಆರಾಧನೆಯನ್ನು ಮಾಡಬೇಕಂತೇಳಿ ಈ ಒಂದು ಕಮಿಟಿಯಲ್ಲಿ ಇವತ್ತು ತೀರ್ಮಾನ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸಗಳು ನಿರಂತರವಾಗಿ ಕಳೆದ 1 ತಿಂಗಳಿಂದ ನಡೀತಾ ಇದೆ. ಇದಕ್ಕಾಗಿ ನಮ್ಮ ಸೊಂಡೆಕೆರೆ ಗ್ರಾಮದಲ್ಲಿರ್ತಕ್ಕಂಥ ಹಲವಾರು ಹಿರಿಯರು ಮತ್ತು ಟ್ರಸ್ಟ್ನಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಟ್ರಸ್ಟ್ಗಳು ನಿರಂತರವಾಗಿ ಹಗಲು ರಾತ್ರಿ ಅಂತಕ್ಕಂಥದ್ದು ಈ ಕಮಿಟಿಗೆ ದುಡಿದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಈ 3 ದಿನಗಳ ಕಾಲ ನಡೀತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತಕ್ಕಂಥ ಒಂದು ದಿನದಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಸುಮಾರು ಸಭೆಗಳನ್ನು ಈ ರೀತಿಯಾಗಿ ಸಭೆಯನ್ನು ಮಾಡಿದ್ದೀವಿ. ಹಲವಾರು ಕಮಿಟಿಗಳನ್ನು ಮಾಡಿ ಆ ಕಮಿಟಿಗಳ ಒಂದು ಪದಾಧಿಕಾರಿಗಳ ಅಧ್ಯಕ್ಷರ ನಿರ್ದೇಶನದಂತೆ ಕಮಿಟಿಗಳು ಕೆಲಸ ಮಾಡ್ತಾ ಇದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸೊಂಡೆಕೆರೆ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಸಮಸ್ತ ಭಕ್ತಾದಿಗಳು ಇದಕ್ಕೆ ಸಹಕಾರ ನೀಡಬೇಕಂತೇಳಿ ತಮ್ಮೆಲ್ಲರಿಂದ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಂಡು